ಮನೆಯಲ್ಲಿ ಅಡುಗೆ ಮಾಡುವಂಥವ್ರಿದ್ದರೆ ಅಡುಗೆ ಮನೆ ಸ್ಟಾರ್ ಆಗಬೇಕು ಅಂತಂದರೆ ನಾವು ಮಾಡ್ತಕ್ಕಂಥ ಅಡುಗೆ ಬಹಳ ರುಚಿಯಾಗಿರಬೇಕು, ಹಾಗೆಯೇ ಆರೋಗ್ಯಕರವಾಗಿರಬೇಕು. ನಾನಿವತ್ತು ಕೆಮಿಕಲ್ ಫ್ರೀ ಆಗಿರ್ತಕ್ಕಂಥ ಸ್ಟಾರ್ ಇಂಡಿಯಾ ಫುಡ್ ಅವರ ಕೆಲವು ಪದಾರ್ಥಗಳನ್ನ ತರಿಸ್ಕೊಂಡು ಪೂರಿ ಹಾಗೆ ಜೀರಾ ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವರ ಎಲ್ಲ ಪದಾರ್ಥಗಳು ಕೂಡ ಕೆಮಿಕಲ್ ಫ್ರೀ ಜೊತೆಗೆ ನ್ಯಾಚುರಲ್ ಪ್ರೊಸೆಸ್ನಲ್ಲಿ ರೆಡಿ ಮಾಡಿರ್ತಾರೆ. ಇವರ ಸೋನಾ ಮಸೂರಿ ರೈಸ್ ಅಂತೂ ಮಲ್ಲಿಗೆ ಥರ ಹರಳುತ್ತೆ, ತಿನ್ನೋದಕ್ಕೂ ಕೂಡ ಬಹಳ ರುಚಿಯಾಗಿರುತ್ತೆ. ಇವರ ಕ್ವಾಲಿಟಿ ಗೋಧಿನ ಬಳಸಿ ಪುಡಿ ಮಾಡಿರ್ತಕ್ಕಂಥ ಗೋಧಿ ಹಿಟ್ಟನ್ನು ಬಳಸಿ ನಾವು ಚಪಾತಿ ಪೂರಿನ ಮಾಡಿಕೊಂಡ್ರೆ ಎನರ್ಜಿನ ಬೂಸ್ಟ್ ಮಾಡಿಕೊಡೋದ್ರ ಜೊತೆಗೆ 5ರಿಂದ 6 ಗಂಟೆಗಳ ಕಾಲ ಹಿಟ್ಟನ್ನು ಕೂಡ ಪೂರಿ ಚಪಾತಿ ತುಂಬಾ ಸಾಫ್ಟ್ ಆಗಿರುತ್ತೆ. ಪೂರಿನ ಬೇಯಿಸಲಿಕ್ಕೆ ಸ್ಟಾರ್ ಫುಡ್ ಇಂಡಿಯಾ ಅವರ ಕೆಮಿಕಲ್ ಫ್ರೀ ಸನ್ಫ್ಲವರ್ ರಿಫೈನ್ಡ್ ಆಯಿಲ್ನ ಬಳಸ್ತಾ ಇದ್ದೀನಿ. ಈ ಎಣ್ಣೆನಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಇವರು ಗೋಧಿ ಹಿಟ್ಟನ್ನ ನ್ಯಾಚುರಲ್ ಪ್ರೋಸೆಸ್ನಲ್ಲಿ ಮಾಡಿರೋದ್ರಿಂದ ಪೂರಿನೂ ಸಹ ಬಹಳ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ಜೀರಾ ಫ್ರೈಡ್ ರೈಸ್ನ ಮಾಡಲಿಕ್ಕೆ ಒಂದು ಕಡಾಯಿನ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಇವರ ಸನ್ಫ್ಲವರ್ ರಿಫೈನ್ಡ್ ಆಯಿಲ್ನ 1ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ, ಹಸಿಮೆಣಸಿಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಅರ್ಧ ಕಪ್ಪಿನಷ್ಟು ಹಸಿ ಬಟಾಣಿನ ಸೇರಿಸಿ 1ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವರದ್ದೇ ಸೋನಾ ಮಸೂರಿ ರೈಸನ್ನು ಸೇರಿಸಿ ಉಪ್ಪು ಹಾಗೆ ಕಾಳು ಮೆಣಸಿನ ಪುಡಿನ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಜೀರಾ ರೈಸ್ ರೆಡಿ. ಆರೋಗ್ಯದ ಭರವಸೆ ಸ್ಟಾರ್ ಫುಡ್ ಇಂಡಿಯಾ.